ರಾಜಕಾರಣಿಗೆ ಎಂಟ್ರಿ ಆಗ್ತಾಳೆ. ನಂತರ ಲೋಕಸಭೆ ಚುನಾವಣೆಯಲ್ಲಿ ಮಿರ್ಜಾಪುರ ಶಾಸಕಿ ಆಗ್ತಾಳೆ. ಅದೇ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತಾಳ. ಆದ್ರೆ ಈ ಒಂದು ದಿನ ಅವಳ ಜೀವನದೊಳಗೆ ಈ ತರ ಬರುತ್ತಂತ ತಿಳಿಸಿದ ಅವ್ರು ಅನ್ಕೊಂಡೇ ಇರೋದಿಲ್ಲ ಎಂದು. ಅದು ಯಾವ್ದಂದ್ರ 2001 ಜುಲೈ 25ರಂದ ಮನೆ ಮುಂದೆ ಓಡಾಡ್ತಾ ಇರ್ಬೇಕಾದ್ರ 3 ಜನ ಹಂತಕರು ಅವಳನ್ನ ಕೊಂದು ಹಾಕ್ತಾರ. ರಕ್ತ ಚರಿತ್ರೆಯಲ್ಲಿ ಮಿಂದೆದ್ದವಳು ರಕ್ತದ ಮಡುವಿನಲ್ಲಿ ಸಾಯ್ತಾಳ. ಇದೇ ಅವಳ ಕೊನೆಯ ಕ್ಷಣ ಆಗ್ತದೆ. ಒಬ್ಬ ಸಾಮಾನ್ಯ ಹೆಣ್ಣು ತನಗೆ ಆದ ಅನ್ಯಾಯಕ್ಕೆ ಸೇಡ್ ತೀರ್ಸ್ಕೊಳಕ ಏನ್ ಬೇಕಾದ್ರೂ ಆಗ್ತಾಳ ಅನ್ನೋದಕ್ಕ ಈ ಪೂಲನ್ ದೇವಿನೇ ಕಾರಣ, ಪೂಲನ್ ದೇವಿನೇ ಸಾಕ್ಷಿ. ಒಬ್ಬ ಸಾಮಾನ್ಯ ಹೆಣ್ಣು ಸಂಸದೆಯವರೆಗೂ ಬರ್ತಾಳಂದ್ರ